ಮೂರು ತಾಳು ಎದಕ್ಕದವ ಅಂತ ಕೇಳಿದಾಗ ನಮ್ಮ ಕಾಕರ್ ಹೇಳ್ತಿದ್ರು, ಒಂದು ತಾಳು ನಾಡಿನ ಜನತೆಗೆ ಅನ್ನ ಹಾಕಿದ್ರ ಒಂದು ತಾಳು ರೈತನ ಮಣಿತನಕ್ಕೆ ಅನ್ನ ಹಾಕತ್ತಂತ. ಇನ್ನೊಂದು ತಾಳು ಏನಿರುತ್ತಲ್ರಿ, ಭೂಮಿ ಮ್ಯಾಗ ಬದುಕಿರ್ತಕ್ಕಂಥ ಸಕಲ ಕೋಟಿ ಜೀವರಾಶಿಗಳಿಗೆ ಅನ್ನ ಹಾಕತ್ತಂತ. ಈ ಮೂರು ತಾಳಿಗಿರುವಷ್ಟು ತಾಕತ್ತ ನಮ್ಮ ರೈತರಿಗೆ ಬಿಟ್ರೆ ಭೂಮಿ ಮ್ಯಾಗ ಯಾರಿಗೂ ಇರೋಲ್ಲ. ಅದಕ್ಕ ದಯವಿಟ್ಟು ನಾವು ಹೋರಾಟಕ್ಕೆ ನಿಮಗೂ ಬೆಂಬಲವಾಗಿರ್ತೀವಿ. ಹಲವಾರು ಕಲಾವಿದರು ಪ್ರತಿಭಟನೆ ಒಳಗೆ ಭಾಗಿಯಾಗ್ತಾರ. ನಿಮ್ಮ ಹೋರಾಟ ಎಲ್ಲಿವರೆಗೂ ಇರುತ್ತ ಅಲ್ಲಿವರೆಗೂ ನಮ್ಮ ಸಪೋರ್ಟ್ ನಿಮಗಿರುತ್ತ. ರೈತರ ತಾಕತ್ ಏನು ಅನ್ನೋದು ಆಲ್ರೆಡಿ ಗೊತ್ತಾಗ್ಯಾವ್ರಿ, ಇನ್ನೂ ಗೊತ್ತಾಗತ್ತ. ಯಾಕಂದ್ರ ಹಳ್ಳಿ ಒಳಗ ರೈತ ಗುಡುಗಿಲ್ಲ ಅಂದ್ರೆ ಇಡೀ ದಿಲ್ಲಿ ತನೂ ಅಳಿಗಾಡುತ್ತೆ ಎಲ್ಲ ಕಡೆ. ಅದಕ್ಕೆ ಅಷ್ಟ ತಾಕತ್ ನಮ್ಮ ರೈತರಿಗೆ ಐತಿ. ನಾವು ಕುಪಟಿ ಕೇಳಕತ್ತಿಲ್ಲ, ಲಕ್ಷ ಇಲ್ಲ, ಕೇಳೋದ 2 ರೂಪಾಯಿ ರೀ. ನಮ್ಮ ರೈತರಿಗೆ ದೊಡ್ಡ ಕನಸು ಏನಿಲ್ಲ. ಆದ್ರೆ ನನ್ನೊಂದು ಪ್ರಶ್ನೆ ಐತ್ರಿ, ನಮ್ಮ ಕಡೆ ಕಬ್ಬು ಬೆಳೆಯಂಗಿಲ್ಲ ಮತ್ತು. ಯಾಕಂದ್ರೆ ನಮ್ದು ಬರಪೀಡಿತ ಪ್ರದೇಶ, ನಾವೆಲ್ಲ ಮಳೆ ಆಶ್ರಿತ ಜೀವನ ಮಾಡೋರು. ಒಂದ್ 2-3 ವರ್ಷ ಕಬ್ಬು ಬಿಟ್ಟು ಬಿಡೋಣ ಕಾಕ, ಬರೇ ಜೋಳ ಸೋಯಾಬೀನು ಸುರಪಾನ ಬೆಳೆಯೋಣ, ಹೆಂಗಾಗತ್ತ? ಅಲ್ಲಿ ನನ್ನ ವೈಯಕ್ತಿಕ ವಿಚಾರ, ಹೌದಿಲ್ರಿ? ಆದ್ರೆ ಇದು ಎಲ್ಲ ಕಬ್ಬು ಬೆಳೆದು ಬಿಡ್ಬೇಕಂದ್ರೆ ನಮ್ಮೆಲ್ಲಾ ರೈತರು ನೀವು ಒಕ್ಕಟ್ಟಾಗಬೇಕು, ಎಲ್ಲ ಒಂದ ತಾಯಿ ಮಕ್ಕಳಂಗ ನೀವು ಹೋರಾಟಕ್ಕೆ ಸಪೋರ್ಟ್ ಮಾಡ್ಬೇಕು. ಅಂದಾಗ ಈ ಹೋರಾಟಕ್ಕೆ ಒಂದು ಸ್ಫೂರ್ತಿ ಬರುತ್ತಾ, ಒಂದು ಕೀರ್ತಿ ಸಿಗುತ್ತಾ. ನಿಮ್ಗೆ ಏನ ಇದ್ರು ಕೂಡ ಬಹಳ ದೂರದಿಂದ ಒಂದು ನಾವು ಹೋರಾಟಗಾರರೆಲ್ಲನ ಕಲಾವಿದನ ಹೊರತುಪಡಿಸಿ ನಾನು ಒಬ್ಬ ರೈತನ ಮಗ. ನಮ್ದು 2 ಎಕರೆ ಹೊಲದಾಗ ಜೀವನ ಕಳೆಕತ್ತೀವಿ ಅಂದ್ರ ಎಲ್ಲರೂ ನೌಕರಿನ ಮಾಡೋದು ಬೇಡ್ರಿ. ನಾ ಹೇಳ್ತಿರ್ತೀನಿ, ಕಲತಾಂಬ ಒಂದದಾರಿ, ಕಲತಾಂಬ ಒಂದದಾರಿ. ಈ ರಟ್ಟಿ ನಂಬಿ ಬದುಕಂಗ 1000 ಇದಾರಿ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೈತಿ ಭೂಮಿ. ಹಿರಿಯರು ಹೇಳಿದ್ರೆ ಯಾವತ್ತೂ ಸುಳ್ಳಾಗಲ್ರಿ. ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಕಾಕ, ನೀವು ದೊಡ್ಡ ಮನಸ್ಸು ಮಾಡಿ ಒತ್ತಿ ಬೆಳೆದು ಬಿಟ್ರಿ ಅಂದ್ರ ನಾವೇನಿವತ್ತ ಹಾಕೊಂಡ್ ಅಡ್ಡಾಡತ್ತೀವಲ್ಲ ಅರಿವಿ, ದೊಡ್ಡ ಕಾರ್ ನಮ್ಮ ಅದಲ್ಲ, ನಾವೆಲ್ಲ ಹೊಟ್ಟಿಗೆ ಮಣ್ಣು ತಿನ್ಬೇಕಾಕೈತಿ. ಅದಕ್ಕ ರೈತರಿಗೆ ನೋಡ್ರಿ, ಸಾಲ ಅಲ್ಲಿ ಸಮುದಾಯ ಅಲ್ಲಿ ಎಷ್ಟು ಸಾಲ ಆದ್ರೂ ಇವತ್ತಿಗೆ ನೋಡ್ರಿ ನಮ್ಮ ರೈತರು ಇನ್ನೂ ಸಾಲಗಾರ ಆಗ್ಯಾರ. ಸಾವುಕಾರ ಆಗೋದು ಯಾವಾಗ? ಅಲ್ಲಿ ನಾವು ಸಾವುಕಾರ ಆಗೋದು ಯಾವಾಗ? ನಮ್ಮ ಮಕ್ಕಳು ದೊಡ್ಡ ಇಂಜಿನಿಯರ್ ಆಗಿ ದೊಡ್ಡ ಕಾರ್ನಾಗ ಅಡ್ಡಾಡೋದು ಯಾವಾಗ? ಹೌದಿಲ್ರಿ? ಹೆಚ್ಚಿಗೆ ಬಿಲ್ ಬೇಡಣ, ಬದುಕಾಕ ದಾರಿ ಮಾಡಿ ಕೊಡ್ರಿ ಅಂತ ಕೇಳಾಕತ್ತೀವಿ ನಾವು. ಈಗ 1 ರೂಪಾಯಿ ಐತಲ್ಲ, 2 ರೂಪಾಯಿ ಕೊಡ್ರಿ. 2 ತಾಸು ನಿದ್ದೆ ಮಾಡೋ ರೈತ 1 ರೂಪಾಯಿ ಹೆಚ್ಚು ಕೊಟ್ರೆ 1 4 ತಾಸು ಮಕ್ಕೋತಾನ ನಾವು. ಅದಕ್ಕೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೀವಿ, ಕಲಾವಿದರ ಪರವಾಗಿ ಮನವಿ ಮಾಡಿಕೊಳ್ತೀವಿ. ದಯವಿಟ್ಟು ನಮ್ಮ ರೈತರಿಗೆ ಕಬ್ಬಿನ ಬೆಂಬಲ ಬೆಲೆಗೆ ಸರಿಯಾಗಿ ಬೆಲೆ ಕೊಡ್ರಿ. ಭೂಮಿ ಮ್ಯಾಗ 2 ಆಸ್ತಿ, ಒಂದು ಗಡಿ ಕಾಯುವಂತ ನಮ್ಮ ಯೋಧರಾದ್ರೆ ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು. ಇವು 2 ಕಣ್ಣು ನಮಗಿದ್ದಂಗ ಒಂದು ರೈತರು, ಒಂದು ಯೋಧರು. ಅದಕ್ಕೆ ಹೇಳ್ತಾರ, ಜೈ ಜವಾನ್, ಇದ ಮಂತ್ರ ಘೋಷಣೆ.